ಸರ್ ಸರ್, ನಾನು ಅನಾಥಾಶ್ರಮದ ಮಕ್ಕಳಿಗೆ ಫಂಡ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ಚಾರಿಟಿ ಶೋ ಇಟ್ಕೊಂಡಿದ್ದೀನಿ. ಪ್ಲೀಸ್ ಸರ್, ಇವತ್ತೊಂದು ಹಾಫ್ ಡೇ ಲೀವ್ ಬೇಕಿತ್ತು. ನೀವಾ? ಎಸ್, ನೀವೆಲ್ಲೋ ನಾನಲ್ಲೇ. ಹೌ ಡೇರ್ ಯು ಆರ್? ನನ್ನನ್ನು ಫಾಲೋ ಮಾಡ್ತಾ ಇದ್ದಿದ್ದು ಅಲ್ವೇ? ಈಗ ನಮ್ಮ ಬಾಸ್ ಸೀಟ್ ಮೇಲೆ ಕೂರೋ ಅಷ್ಟು ಧೈರ್ಯ ಬಂದ್ಬಿಟ್ಟ? ಐ ಸೇ ಯು ಗೆಟ್ ಲಾಸ್ಟ್. ಸೋನಾ, ಪ್ಲೀಸ್ ಲಿಸನ್ ಟು ಮೀ. ಐ ಸೇ ಯು ಗೆಟ್ ಲಾಸ್ಟ್. ನಮ್ಮ ಬಾಸ್ ಬರೋ ಟೈಮ್ ಆಯ್ತು. ಪ್ಲೀಸ್, ಹುಡುಗಾಟ ಆಡೋದಕ್ಕೆ ಇದು ಸಮಯ ಅಲ್ಲ. ಸೋನು, ಲಿಸನ್ ಟು ಮೀ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹೊರಟೋಗಿ ಪ್ಲೀಸ್. ನೋಡಿ, ನೀವು ಹೋಗದೆ ಹೋದ್ರೆ ಪ್ಯೂರ್ನ ಕರಿಬೇಕಾಗತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಬಂದು ಕೂತ್ಬಿಟ್ಟಿದ್ದಾರೆ. ಪ್ಲೀಸ್, ಐ ಡೋಂಟ್ ನೋ ಎನಿಥಿಂಗ್. ಅದಕ್ಕೆ ನೀವೇ ಇವ್ರನ್ನ ಹೊರಗಡೆ ಕಳಿಸ್ಬಿಡಿ. ಮೇಡಮ್, ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅವರು ಈ ಕಂಪ್ನಿ ಬಾಸು. ಬಾಸ್? ಗುಡ್ ಮಾರ್ನಿಂಗ್ ಸರ್. ನೀವು 3 ದಿವಸದಿಂದ ಬಂದಿರಲಿಲ್ಲ. ಈ ಫೈಲ್ಸ್ ಎಲ್ಲ ಪೆಂಡಿಂಗ್ ಆಗಿದೆ. ನೀವು ಸೈನ್ ಮಾಡಿಟ್ರೆ ಆಮೇಲೆ ಬಂದು ಹೊರಡುತ್ತೆ. ಹಲೋ, ಚಾರಿಟಿ ಶೋಗೆ ಲೇಟ್ ಆಗ್ಲಿಲ್ವಾ? ಆಗುತ್ತೆ ಸರ್, ಆದ್ರೆ ನಾನು ಐ ಆಮ್ ವೆರಿ ಸಾರಿ ಸರ್. ಇಟ್ಸ್ ಆಲ್ ರೈಟ್, ಯು ಕ್ಯಾನ್ ಗೋ. ದಯವಿಟ್ಟು ಕೋಪ ಮಾಡ್ಕೋಬೇಡಿ ಸರ್. ನಾನು ನಿಮ್ಮ ಮೇಲೆ ಕೋಪನೂ ಮಾಡ್ಕೊಳ್ಳಲ್ಲ, ಕೆಲಸದಿಂದಾನೂ ತೆಗೆದುಹಾಕಲ್ಲ. ಯು ಕ್ಯಾನ್ ಗೋ. ಅರೆ ಬಾಬಾ, ಯು ಕ್ಯಾನ್ ಗೋ. ರಾಣಿ, ಟೈಮ್ ಆಗೋಯ್ತು ಕಣೆ. ನಾನು ಹೋಗಿ ಬೇಗ ಮೇಕಪ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ, ಮೊದಲು ನಾನ್ ಹೇಳೋದ್ ಕೇಳೆ. ಪ್ರೋಗ್ರಾಮ್ ಲೇಟ್ ಆಗ್ತಿದೆ, ಬೇಗ ಮೇಕಪ್ ಮಾಡ್ಕೋ. ಲೇ ಕಿವಿಡಿ, ನಾನ್ ಹೇಳಿದ್ದು ಅದೇ. ಗೀತಾ, ಇವಳು ಇಷ್ಟ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇದ್ದಾಳೆ. ಬರ್ಲಾ? ಮತ್ತೆ ಬಿಟ್ಟಿಯಲ್ಲ. ಬರ್ತೀನಿ. ಬಾಯ್ ಬಾಯ್. ಗುಡ್ ನೈಟ್. ಶಾಂತಿ, ಅಪ್ಪ, ಇಷ್ಟೊತ್ತ ತನಕ ಎಲ್ಲಿಗಮ್ಮ ಹೋಗಿದ್ದೆ? ಅದು ನಿಮಿಷ ಹುಡ್ದಪ್ಪ ಆಯ್ತಪ್ಪ, ಅಲ್ಲಿ ಹೋಗಿದ್ದೆ. ಹುಟ್ಟಿದಬ್ಬಕ್ಕೆ ಹೋಗಿದ್ಯಾ? ಸರಿ, ನಡಿಯಮ್ಮ, ಊಟ ಮಾಡೋಣ. ಅಪ್ಪ, ನಿಮ್ದೆಲ್ಲ ಊಟ ಇನ್ನೂ ಆಗಿಲ್ವಾ? ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ನಾವು ಯಾವತ್ತಾದ್ರೂ ಒಬ್ಬರನ್ನೊಬ್ಬರು ಬಿಟ್ಟು ಊಟ ಮಾಡಿದೀವಾ? ಹಾಗಲ್ಲಪ್ಪ, ಇವತ್ತು ನಾನು ಊಟನ ಪಾರ್ಟಿನಲ್ಲೇ ಮುಗಿಸ್ಕೊಂಡು ಬಂದೆ. ಸರಿ, ನಡಿಯಮ್ಮ. ಅಕ್ಕ, ಶಾಂತಿ, ಈ ಹೊಸ ಬಟ್ಟೆ ಎಲ್ಲಿಂದ ಬಂತು? ಅಕ್ಕ, ಅದು ಅದೇ ಇಷ್ಟು ಬೆಲೆ ಬಾಳೋ ಬಟ್ಟೆ ಎಲ್ಲಿಂದ ಬಂತು ಅಂತ. ಅಕ್ಕ, ಅದು ಪಾರ್ಟಿನಲ್ಲಿ ನನ್ನ ಡ್ರೆಸ್ ಹಳೇದಾಗಿದೆ ಅಂತ ಎಲ್ಲರೂ ಗೇಲಿ ಮಾಡ್ತಾ ಇದ್ರಕ್ಕ. ಅದಕ್ಕೆ ನಿರೋಷ ಅವ್ರ ತಾಯಿ ಈ ಡ್ರೆಸ್ ಕೊಟ್ರು. ಶಾಂತಿ, ನಮ್ಮ ಪಾಲಿಗೆ ಬಂದಿದ್ದನ್ನು ನಾವು ಅನುಭವಿಸ್ಬೇಕು ಕಣಮ್ಮ. 4 ಜನ ಆಡ್ಕೊಳ್ತಾರೆ ಅಂತ ನೀನು ಸ್ವಾಭಿಮಾನನ ಬಿಟ್ಟು ಈ ಬಟ್ಟೆನ ಹಾಕೊಂಡ್ ಬಂದ್ಬಿಟ್ಟಿಯಾ? ಈ ಭೂಮಿ ಮೇಲೆ ನಮ್ಮಂತ ಬಡವರಿಗೆ ಸ್ವಾಭಿಮಾನ, ಆತ್ಮಾಭಿಮಾನನೇ ಕಣಮ್ಮ ದೊಡ್ಡ ಆಸ್ತಿ. ಅದನ್ನು ಕೊನೆ ಉಸಿರು ಇರೋವರೆಗೂ ನಾವು ಕಾಪಾಡ್ಕೋಬೇಕು. ಮೊದಲು ಈ ಬಟ್ಟೆನ ಕೊಟ್ಬಾ, ಹೋಗು. ಆಯ್ತಪ್ಪ. ಹಲೋ, ವಿಷ್ಣು ಪ್ರತಾಪ್ ಹಿಯರ್. ಸರ್, ನಾನು ಮೊಕಾಶಿ ಮಾತಾಡ್ತಿರೋದು. ನಾಳೆ ವಜ್ರವರ್ಮನ್ ಕೇಸು ಫೈನಲ್ ಜಡ್ಜ್ಮೆಂಟ್ ಇದೆ ಸರ್. ಗೊತ್ತು, ಜ್ಞಾಪಕ ಇದೆ, ಬರ್ತೀನಿ. ಏನು, ಜಡ್ಜ್ ಕೇಳಿ ಕೇಸ್ನ ನಿನ್ ಕಡೆ ಮಾಡ್ಕೊಡ್ಬೇಕಾ? ಎಲ್ಲಾದ್ರೂ ಉಂಟಾ? ಇದಾಗದೇ ಇರೋ ಮಾತು. ನ್ಯಾಯಾಲಯದ ವಿಷಯಕ್ಕೆ ನನ್ನ ಎಳೆಯೋದಕ್ಕೆ ಪ್ರಯತ್ನ ಪಡಬೇಡ. ಬೇರೆ ಏನಾದ್ರೂ ಕೇಳು, ಸರ್ಕಾರದ ಕಡೆಯಿಂದ ಮಾಡ್ಕೊಡ್ತೀನಿ. ಬೇರೆ ಏನ್ ಬೇಕಾದ್ರೂ ಕೇಳೋಕೆ ನಾನು ನಿನ್ನ ಹತ್ರ ಬರ್ಬೇಕಾಗಿರ್ಲಿಲ್ಲ. ಕುತ್ತಿಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಏನೋ ಸ್ನೇಹಿತ ಸಹಾಯ ಮಾಡಪ್ಪ ಅಂತ ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಿದೀಯಲ್ಲ. ನಾವಿಬ್ರು ಆತ್ಮೀಯ ಸ್ನೇಹಿತರೆ. ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನೀನು ಒಬ್ಬ ಕಾರಣ. ಸ್ನೇಹ ದೃಷ್ಟಿಯಲ್ಲಿ ನೀನ್ ನಮ್ಮನೆಗೆ ಬಾ, ನಾನು ನಿಮ್ಮನೆಗೆ ಬರ್ತೀನಿ. ಇಬ್ರು ಕೂತು ಊಟ ಮಾಡಿ ಕಾಲ ಕಳೆಯೋಣ. ಕೋರ್ಟ್ ವಿಷಯದಲ್ಲಿ ಮಾತ್ರ ನಾನು ಹಸ್ತಕ್ಷೇಪ ಮಾಡಲ್ಲ. ಐ ಆಮ್ ವೆರಿ ವೆರಿ ಸಾರಿ.
ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸುತ್ತಾ ವಜ್ರವರ್ಮ ಎಂಬಾತ ಜೀಬ್ರಾ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದು ಹಾಗೂ ಇದೇ ಕಂಪನಿಯ ಮಾಲೀಕರಾದ ವಿಷ್ಣು ಪ್ರತಾಪರಿಗೆ ಗೊತ್ತಿಲ್ಲದೆ ಕಂಪನಿಯ ವಹಿವಾಟಿನಲ್ಲಿ ಮೋಸ ಮಾಡುತ್ತಾ ಬಂದ ಕಾರಣದಿಂದ ವಜ್ರವರ್ಮ ವಿಷ್ಣು ಪ್ರತಾಪರಿಗೆ 5 ಕೋಟಿ ರೂಪಾಯಿಗಳನ್ನು ಇನ್ನು 6 ತಿಂಗಳೊಳಗಾಗಿ ಹಿಂತಿರುಗಿಸಬೇಕೆಂದು ನ್ಯಾಯಾಲಯ ಆದೇಶ ನೀಡಿದೆ. ನ್ಯಾಯಾಲಯದ ತೀರ್ಪಿನ ವಿರುದ್ಧ ವಜ್ರವರ್ಮ ನಡೆದಲ್ಲಿ ವಿಷ್ಣು ಪ್ರತಾಪ್ರವರು ವಜ್ರವರ್ಮರ ಎಲ್ಲ ಆಸ್ತಿಪಾಸ್ತಿಗಳ ಮೇಲೆ ಅಧಿಕಾರ ತೆಗೆದುಕೊಳ್ಳಬಹುದೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ವಿಷ್ಣು ಪ್ರತಾಪ್, ಕೋರ್ಟ್ 6 ತಿಂಗಳು ಟೈಮ್ ಕೊಟ್ಟ ತಕ್ಷಣ ನನ್ನ ವಜ್ರಕೋಟೆನ ಸುಲಭವಾಗಿ ವಶಪಡಿಸ್ಕೋಬಹುದು ಅಂತ ತಿಳ್ಕೊಂಡಿದ್ಯಾ? 6 ತಿಂಗಳಲ್ಲ, 600 ವರ್ಷಗಳಾದ್ರೂ ನನ್ನ ವಜ್ರಕೋಟೆನ ನನ್ನ ಮಗನ ಕೈಲೂ ಅಷ್ಟು ಸುಲಭವಾಗಿ ವಶಪಡಿಸ್ಕೊಳಕ್ಕಾಗಲ್ಲ. ಹಾಗೊಂದ್ ವೇಳೆ ವಶ ಪಡಿಸ್ಕೊಂಡ್ರೆ ಇದರ ಜೊತೆಗೆ ಇದನ್ನು ಬೋಳಿಸ್ಕೊಂಡು ನಿನ್ನ ಮುಂದೆ ನಿಂತ್ಕೋತೀನಿ. ಮೊದ್ಲ ಕೆಲಸ ಮಾಡು. ಏನಂದೆ? ನೀನ್ ಹೇಳ್ದಾಗೆ ಮಾಡ್ತೀಯ ಅಂತ ನನಗೆ ಗೊತ್ತು. ಕೋರ್ಟ್ ಟೈಮ್ ಕೊಟ್ಟಿದೆ ಅಂತ ನಾನು ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ನಿಮ್ ಇಷ್ಟ ಬಂದ ಮಾಡ್ಕೊಳ್ಳಿ ಅಂತ ಒಂದು ಮಾತು ಹೇಳಿದಿದ್ರೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ನಿನ್ನ ಕೋಟೆನ ನೆಲಸಮ ಮಾಡಿ ಆ ಜಾಗನ ಅನಾಥಾಶ್ರಮಕ್ಕೆ ದಾನವಾಗಿ ಕೊಡ್ತಿದ್ದೆ. ಹಾಗಾಗ್ಲಿಲ್ಲ ನಿನ್ನ ಪುಣ್ಯ. ವಿಷ್ಣು ಪ್ರತಾಪ್, ಮಲಗಿದ್ದ ಹೆಬ್ಬಾವನ ತಟ್ಟಿ ಎಬ್ಸಿದೀಯಾ? ಈ ಹೆಬ್ಬಾವಿಗೆ ನಿನ್ನಂಥ ಇಲಿಗಳನ್ನು ನುಂಗೋದು ಬಹಳ ಸುಲಭ. ನನ್ನ ನುಂಗೋದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಾಗ್ಬೇಕಾದ್ರೆ ಅಲ್ಲಿ ನೋಡು, 6 ತಿಂಗಳು. ಸರ್ ಸರ್ ನಮಸ್ಕಾರ ಸರ್. ಸರ್, ಇವರೇ ಜೀಬ್ರಾ ಕಂಪನಿ ಯೂನಿಯನ್ ಪ್ರೆಸಿಡೆಂಟ್ ಸಂಪಂಗಿ ಅಂತ. ಆಹಾ. ಇವರು ಸೆಕ್ರೆಟರಿ. ನಮಸ್ಕಾರ ಸರ್, ಸಿಂಹ ಅಂತ. ಎಲ್ಲ ವಿಷಯ ಹೇಳಿದಾರಾ? ಹೇಳಿದೆ ಸರ್. ಸರ್, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಸರ್. ಹೌದು, ನಾವಿನ್ ಬರ್ತೀವಿ ಸರ್. ಬರ್ತೀವಿ ಸರ್. ನೀವು ಇವ್ರ ಹಿಂದೆನೆ ಹೋಗಿ ಫ್ಯಾಕ್ಟ್ರಿ ನೌಕರರ ಹಾಗೆ ನೀವು ಡ್ರೆಸ್ ಹಾಕೊಂಡು ಸಮಯ ನೋಡಿ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿಬಿಡಿ. ಓಕೆ? ಓಕೆ ಬಾಸ್. ವಿಷ್ಣು ಪ್ರತಾಪ್, ವಿಷ್ಣು ಪ್ರತಾಪ್ ಮುರ್ದಾಬಾದ್, ವಿಷ್ಣು ಪ್ರತಾಪ್ ಏನ್ ಸಂಪಂಗಿ? ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇರೋದು ನಾವು, ಸುಪ್ಪತ್ತಿಗೆಯಲ್ಲಿ ಕೋಟ್ಯಾಧಿಪತಿಗಳಾಗಿ ಬಡ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡೋದು ನೀವಾ? ಕಂಪನಿಗೆ ಮೇಲಿಂದ ಮೇಲೆ ಲಾಭ ಬರ್ತಾ ಇದ್ರು, ಕಾರ್ಮಿಕರಿಗೆ ಬೋನಸ್ ಕೊಡೋ ಯೋಗ್ಯತೆ ಇಲ್ವೇನ್ರಿ ನಿಮ್ಗೆ? ವರ್ಷಾನುಗಟ್ಲೆ ಕೆಲಸ ಮಾಡ್ಕೊಂಡು ಬಂದಿದ್ರು, ಇನ್ನು ಇನ್ಕ್ರಿಮೆಂಟ್ ಕೊಡ್ಲಿಲ್ಲ ಅಂದ್ರೆ ಮೂಗು ಬಿಚ್ಕೊಂಡು ಎಷ್ಟು ದಿವಸ ಅಂತ ಕೆಲಸ ಮಾಡ್ಬೇಕು? ಅದಕ್ಕೆ ಈ ಪಂಜ್ ಹಿಡಿದು ಅನ್ನ ಕೊಡೋ ಫ್ಯಾಕ್ಟ್ರಿನ ಸುಡೋಕ್ ಬಂದಿದ್ದೀರಾ? ಹಿಂದಿನ ಕಾಲದಲ್ಲಿ ದಾರಿ ಗೊತ್ತಾಗ್ತಿರ್ಲಿಲ್ಲ ಅಂತ ಈ ಪಂಜನ್ನ ದಾರಿ ದೀಪ ಉಪಯೋಗಿಸ್ತಾ ಇದ್ರು. ಆದ್ರೆ ನೀವು ನೂರಾರು ಜನಗಳಿಗೆ ಸಾವಿರಾರು ದಾರಿ ತೋರಿಸಿರೋ ಈ ಫ್ಯಾಕ್ಟ್ರಿನ ಇದೇ ಪಂಜಿಂದ ಸುಡೋಕ್ ಬಂದಿದ್ದೀರಾ. ಶಬಾಷ್. ಸಂಪಂಗಿ, ಅವರೆಲ್ಲ ಅಷ್ಟೊಂದು ಮಾತಾಡ್ತಾ ಇದ್ರು ಕೇಳ್ತಾ ಸುಮ್ಮನೆ ನಿಂತಿದೆಯಲ್ಲ, ಏನ್ ವಿಷಯ? ನಾನು ನಿಮಗೆ ಬೋನಸ್ ಕೊಟ್ಟಿಲ್ವಾ? ಇನ್ಕ್ರಿಮೆಂಟ್ ಕೊಟ್ಟಿಲ್ವಾ? ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಶಕ್ತಿ ಮೀರಿ ನನ್ನ ಕೈಲಾದದನ್ನ ನಾನು ಮಾಡಿದ್ದೀನಿ. ನಿಮ್ಗೇನಾದ್ರೂ ಬೇಕಾಗಿದ್ರೆ ಧೈರ್ಯವಾಗಿ ನನ್ನೇ ಕೇಳ್ಬೋದಾಗಿತ್ತಲ್ಲ. ಅದು ಬಿಟ್ಟು ನನ್ನ ಫ್ಯಾಕ್ಟ್ರಿನಲ್ಲಿ ಇದ್ದಕ್ಕಿದ್ದಾಗೆ ಸ್ಟ್ರೈಕಾ? ಯಾಕೆ ಹೇಳು ಸಂಪಂಗಿ, ಕಮಾನ್. ಅವ್ರನ್ನೇನ್ರಿ ಕೇಳ್ತೀರಾ? ನಮ್ಮನ್ ಕೇಳ್ರಿ, ನಾವ್ ಹೇಳ್ತೀವಿ. ಯಾರೋ ನೀನು? ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ಯಾ? ಹೇಳು ಸಂಪಂಗಿ, ಯಾರಿವನು? ಹೇಳಿ, ಯಾರಿವನು? ಏಯ್, ನಿನ್ನೆ ಕೇಳ್ತಾ ಇರೋದು. ಯಾರೋ ನೀನು? ಹೇಳ್ತೀನಿ. ಈ ಕಂಪ್ನಿಲಿರೋ ಒಗ್ಗಟ್ಟನ್ನ ಒಡೆದಾಕಿ ಈ ಫ್ಯಾಕ್ಟ್ರಿನ ಸುಟ್ಟಾಕು ಅಂತ ಹೇಳಿ ಆ ವಜ್ರವರ್ಮ ಈ ಸಂಪಂಗಿಯವ್ರಿಗೂ ಆ ಸಿಂಹವ್ರಿಗೂ ನನಗೂ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಸರ್.
ಸಂಪಂಗಿ, ಹಾಲ್ನಂತ ನಮ್ಮ ನಿಮ್ಮ ಸಂಬಂಧದಲ್ಲಿ ವಿಷ ಹಿಂಡೋಕೆ ಹೊರಗಡೆ ಜನಗಳು ಹೇಗೆ ಹೊಂಚಾಗ್ತಾ ಇದ್ದಾರೆ ಅಂತ ನೋಡಿದ್ರ? ಇದಕ್ಕೆಲ್ಲ ಯಾರು ಕಾರಣ? ನೀವೇ. ಬೇರೆಯವ್ರು ಕೊಡೋ ಎಂಜಲ್ ಕಾಸ್ಗೆ ಆಸೆ ಪಟ್ಟು ಅನ್ನ ಕೊಡೋ ನಿಮ್ಮ ಫ್ಯಾಕ್ಟ್ರಿನ ಸುಟ್ಟು ಹಾಕೋಟ್ ನೀವೇ ಬಂದಿದ್ದೀರಾ. ನಾನು ನಿಮ್ಗೇನು ಕೊಟ್ಟಿಲ್ಲ, ನಾನು ನಿಮ್ಗೇನು ಮಾಡಿಲ್ಲ, ನಾನು ನಿಮ್ಮ ಯಜಮಾನ ಆಗೋಕ್ ಲಾಕಿಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿದ್ರೆ ಮೊದಲು ನನ್ನ ಸುಟ್ಟು ಹಾಕಿ, ಆಮೇಲೆ ನಿಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಇಡಿ. ಹೊರಗಡೆಯಿಂದ ಬಂದ ಅಂತಹ ಒಬ್ಬ ರೌಡಿ ನಾನು ಹೊಡಿಬೋದು. ನನ್ನ ದೇಹದ ಒಂದೊಂದು ತೊಟ್ಟು ರಕ್ತದಲ್ಲೂ ರಕ್ತವಾಗಿರೋ ನಿಮ್ಮನ್ನು ನಾನು ಹ್ಯಾಗ್ ಹೊಡಿಲಿ, ನಿಮ್ಮನ್ನು ನಾನು ಹ್ಯಾಗ್ ಶಿಕ್ಷಿಸ್ಲಿ? ಬೇಡ. ಅದ್ರ ಬದಲು ಮೊದಲು ಈ ವಿಷ್ಣು ಪ್ರತಾಪ್ನ ಮೊದಲು ನೀವು ಸುಟ್ಟು ಹಾಕಿ. ಕಮಾನ್. ಸರ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ಸರ್, ಇನ್ಯಾವತ್ತೂ ಈ ತರ ಕೆಲಸ ಮಾಡಲ್ಲ ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನೀವೇ ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ತಪ್ಪಾಯ್ತು ಸರ್. ಇಷ್ಟೊತ್ತಿಗೆ ಜೀಬ್ರಾ ಕಂಪನಿ ಸುಟ್ಟು ಸ್ಮಶಾನಕ್ಕಿಂತ ಕಡೆಯಾಗಿ ಹೋಗಿರುತ್ತೆ. ನನಗೆ 6 ತಿಂಗಳು ಅಂತ ಎಚ್ಚರಿಸ್ತಾನೆ. ಚುಟಿಗೆ ಹೊಡೆಯೋದ್ರಲ್ಲಿ ನನ್ನ ವಜ್ರಕೋಟೆಯನ್ನು ನೆಲಸಮ ಮಾಡಿ ಅನಾಥಾಶ್ರಮಕ್ಕೆ ದಾನ ಮಾಡ್ತಾನಂತೆ. ದಾನ ಮಾಡೋಕಿದೇನು ಅವ್ರ ಅಪ್ಪಂದ? ನಿಮ್ಮಪ್ಪಂದ? ಶಾಕ್ ಆಗ್ತಾ ಇದೆಯಾ? ಗೋಡೆ ಮೇಲೆ ಹರಿದಾಡೋ ಹಲ್ಲಿಗಳನ್ನ ಕಂಡು ನೀರಿನಲ್ಲಿರೋ ಮೊಸಳೆ ಹೆದರ್ಕೊಳತ್ತಾ? ಕೊನ್ನೆ ಕಣ ನೀನು. ಆದ್ರೆ ನಿನ್ ಹಾಗೆ ಶಕುನಿ ಅಲ್ಲ. ಏನಂದೆ? 10 ಜನರನ್ನ ಎತ್ತು ಕಟ್ಟಿ ಅವ್ರನ್ನೇ ನಂಬಿರೋ 100 ಜನಗಳ ಪ್ರಾಣ ತೆಗೆಯೋಕ್ಕೂ ಹೇಸೋನಲ್ಲ ನೀನು. ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ ನಿನಗೆ? ವರ್ಮಾ, ಲಾಸ್ಟ್ ಟೈಮ್ ನಾನೇನು ವಾರ್ನ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ಕಂಪ್ನಿ ಜೊತೆ ಇಂಥ ಆಡಬಾರದ ಆಟಗಳನ್ನ ನೀನು ಆಡೋಕೆ ಶುರು ಮಾಡಿದ್ರೆ ಅದ್ರ ಪರಿಣಾಮ ನೆಟ್ಕಿರಲ್ಲ. ಹೆದರ್ಸ್ತಾ ಇದೀಯಾ? ಹೆದರ್ಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಹೆದರ್ಸೋದು, ನಮ್ಮದವ್ರ ಬೆನ್ನಿಗೆ ಚೂರಿ ಹಾಕೋದು, ಇದೆಲ್ಲ ನಿನ್ನಂತ ಹೇಡಿಗಳು ಮಾಡೋ ಕೆಲಸ. ಒಂದು ಸಾರಿ ಕಣ್ಣಲ್ಲಿ ಕಣ್ಣಿಟ್ಟು ಎದೆ ಕೊಟ್ಟು ಕೈ ಮಿಲಾಯಿಸಿ ಹೊಡೆಯೋಕೆ ಶುರು ಮಾಡಿದ್ರೆ ಈ ಭೂಮಿ ಮೇಲೆ ನೀನು ನಿಮ್ಮಪ್ಪನ ಹುಟ್ಟಿದ್ದೆ ಅನ್ನೋದೇ ಮರ್ತೋಗ್ಬಿಡ್ಬೇಕು. ಹಾಗೆ ಹೊಡಿತೀನಿ. ನಿಮ್ ಕೈಲಿ ಮಹಾತ್ಮ ಗಾಂಧಿನ ಪೂಜಿಸ್ತಿರೋ ಈ ಮನೇಲಿ ವಿಸ್ಕಿ, ಬ್ರ್ಯಾಂಡಿ, ಜಿನ್ ಬಾಟ್ಗಳ? ಹೇ ರಾಮ್, ರಾಕೇಶ್, ಕೋಪ ಒಳ್ಳೇದಲ್ಲ ಡ್ಯಾಡಿ. ಗಾಂಧೀಜಿ ಯಾವತ್ತೂ ಕೋಪದಿಂದ ದುಡುಕ್ತವರಲ್ಲ. ಅವ್ರು ಸ್ವಾತಂತ್ರ್ಯ ತಂದುಕೊಟ್ರು ಈ ದೇಶದಲ್ಲಿ ನಾವು ಪ್ರಜೆಗಳಾಗಿರೋರು ಹೀಗೆಲ್ಲ ನಡ್ಕೊಳ್ಳೋದು ತಪ್ಪಲ್ವ ಡ್ಯಾಡಿ? ನನಗೆ ಉಪದೇಶ ಮಾಡ್ತೀಯನೋ? ಮೊದಲು ಪೊಲೀಸ್ ಫೋನ್ ಮಾಡೋ. ಪೊಲೀಸ್ನವರಲ್ಲ, ಇಡೀ ಮಿಲಿಟರಿ ಫೋರ್ಸ್ ಬಂದ್ರು ನಾನು ಏನು ಮಾಡೋಕ್ಕಾಗಲ್ಲ. ನೀನು ನಮ್ಮ ವಂಶಕ್ಕೆ ಹುಡ್ತವನೇನೋ? ಖಂಡಿತ ಅಲ್ಲ. ನಮ್ಮಪ್ಪನ ವಂಶದಲ್ಲಿ ಹುಡ್ತವನ್ ನಾನು. ಗೊತ್ತಾಗ್ಲಿಲ್ವಾ? ಅದೇ ನನ್ನ ಸ್ಟೈಲು. ಯಾವುದನ್ನ ನೀವು ಮುಂದಿನಿಂದ ಡೈರೆಕ್ಟ್ ಆಗಿ ಹೇಳ್ತಿರೋ ಅದನ್ನೇ ನಾನು ಹಿಂದಿನಿಂದ ಇಂಡೈರೆಕ್ಟ್ ಆಗಿ ಹೇಳ್ತೀನಿ. ಇದನ್ನ ಮಹಾತ್ಮ ಗಾಂಧಿ ಹೇಳಿದ್ದಲ್ಲ, ಈ ರಾಕೇಶ್ ಮಾಡಿ ತೋರ್ಸೋದು. ಅಂದ್ರೆ ಅವನು ಯಾರು? ಸಿಂಹ, ಐ ಮೀನ್ ಲಯನ್. ಮುಂದೆ ನಿಂತು ಕೀಟ್ಲೆ ಮಾಡಿದ್ರೆ ಹರಿದು ತಿಂದ್ಬಿಡ್ತಾನೆ. ಹಿಂದಿಂದ ಹೊಂಚಾಗಿ ಬಲೆ ಬೇಸಿದ್ರೆ ಸಿಕ್ ಬಿಡ್ತಾನೆ. ಆ ಬಲೆ ಹೇಗೆ ಸಿಗಬೇಕು, ಎಲ್ಲೇ ಸಿಗಬೇಕು ಅಂತ ನಾನ್ ತೋರಿಸ್ತೀನಿ. ರೋಸಿ ಡಾರ್ಲಿಂಗ್, ನನ್ ಬಿಟ್ಟು ಹೋಗ್ಬೇಡ. ನೀನೇ ನನ್ನ ಜೀವ, ನೀನೇ ನನ್ನ ಸರ್ವಸ್ವ. ಯು ಆರ್ ಮೈ ಲೈಫ್. ಹಾಗಾದ್ರೆ ನಿಮ್ ಮನೆ, ನಿಮ್ ಹೆಂಡತಿ? ಇನ್ಮೇಲೆ ಇದೇ ನನ್ನ ಮನೆ. ಯು ಆರ್ ಮೈ